ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿಯಲ್ಲಿ ಭರ್ಜರಿ ಜಯವನ್ನು ದಾಖಲಿಸಿರುವಂತಹ ಬಿಜೆಪಿ ಈಗ ಹಲವು ಬಗೆಯ ಹೊಸ ದಾಖಲೆಗಳನ್ನು ಸೃಷ್ಟಿಸ್ತಾ ಇರೋದು. ಎಲ್ಲ ಕಡೆಯಿಂದ 360 ಡಿಗ್ರಿ ಸ್ಟ್ರಾಟಜಿ ಅಂತಾರಲ್ಲ, ಆ ರೀತಿಯಲ್ಲಿ ಬಿಜೆಪಿ ಗೇಮ್ ಪ್ಲಾನನ್ನು ಮಾಡಿ ಯಶಸ್ವಿಯಾಗಿದೆ. ಈಗಾಗಲೇ ಹಲವು ಇಂತಹ ಲೆಕ್ಕಾಚಾರಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮುಸಲ್ಮಾನರು ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಅನ್ನುವಂಥ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಮತ್ತೊಂದು ಕಡೆ ಡೆಲ್ಲಿ ಅಖಾಡದಲ್ಲಿ ಟ್ವಿಸ್ಟ್ ಇಟ್ಟಂತಹ ಲೆಕ್ಕಾಚಾರ ಏನೇನು ಎಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡೆಲ್ಲಿಯಲ್ಲಿ ಈಗಾಗಲೇ ಅಲ್ಲಿನ ಕೆಲವು ಮೌಲಾನಗಳೆಲ್ಲ ಬಿಜೆಪಿಗೆ ವೋಟ್ ಹಾಕೋಣ, ನಾವು ಆಮ್ ಆದ್ಮಿಗೆ ಬೇಡ, ಬಿಜೆಪಿಗೆ ಹಾಕಿದ್ರೂ ಪರವಾಗಿಲ್ಲ, ಆಮ್ ಆದ್ಮಿಗೆ ಬೇಡ ಅನ್ನುವಂಥ ನಿರ್ಧಾರ ಮಾಡಿದ್ರು. ಯಾಕಂದರೆ 1.5 ವರ್ಷಗಳಿಂದ ವಕ್ಫ್ ಬೋರ್ಡ್ಗೆ ಫಂಡ್ ಇರಬಹುದು, ಮೌಲಾನಗಳಿಗೆ ಸಂಬಳ ಇರಬಹುದು, ಇದು ಯಾವುದೂ ಇಲ್ಲ. ಆಮ್ ಆದ್ಮಿ ಹೆಂಗಿತ್ತು ಅವಕಾಶ ಅಂದರೆ, ಈ ಕಡೆ ಜೈ ಭಜರಂಗಿ ಅಂತ ಹಿಂದೂಗಳು ಓಟ್ನು ತಗೊಳ್ತಾ ಇದ್ರು, ಆ್ಯಂಟಿ ಹಿಂದೂ ಅಂತ ಹಣೆಪಟ್ಟು ಇರಲಿಲ್ಲ ಕಾಂಗ್ರೆಸ್ನ ರೀತಿಯಲ್ಲಿ. ಈ ಕಡೆ ಮುಸಲ್ಮಾನರಿಗೂ ಕೂಡ ಜಾತ್ಯತೀತ ಮನೋಭಾವ ಇರೋ ನಾಯಕ ಅಂತ ಅನಿಸ್ಕೊಂಡು ಅವರು ಓಟು ತಗೊಳ್ತಿದ್ರು. ವಿಧಾನಸಭೆ ಬಂದಾಗ ಆಪ್ ಹಾಕ್ತಿದ್ರು ಮುಸಲ್ಮಾನರು, ಲೋಕಸಭೆ ಬಂದಾಗ ಕಾಂಗ್ರೆಸ್ಗೆ ಹಾಕ್ತಿದ್ರು, ಹಿಂಗಿತ್ತು. ಬಟ್ ಚಿತ್ರಣ ಬದಲಾಯಿತು. ಕಾಂಗ್ರೆಸ್ಸು ಗ್ಯಾರಂಟಿಗಳನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಹಿಡ್ಕೊಂಡಿದ್ದು, ಡೆಲ್ಲಿಲೂ ಒಂದು ಸ್ವಲ್ಪ ಅವರಿಗೆ ಉಸಿರಾಡೋ ಥರ ಮಾಡಿದ್ದದೇ ವಿಚಾರ. ಆಮ್ ಆದ್ಮಿ ಮತಗಳು ಸ್ಪ್ಲಿಟ್ ಆದವು. ಬಿಜೆಪಿಯ ಭರ್ಜರಿ ಘೋಷಣೆಗಳು ಹೆಂಗಾಯ್ತಂದರೆ, ಎಲ್ಲರಿಗೂ ಜಾತಿ ಧರ್ಮದ ಎಲ್ಲೇ ಮೀರಿ ಕಾಂಗ್ರೆಸ್ಸು ಅಥವಾ ಬೇರೆ ಪಕ್ಷಗಳ ಅಧಿಕಾರ ಇರುವಲ್ಲಿ ಕೇಂದ್ರ ಫಂಡ್ ಕೊಟ್ಟರೆ ನಾವು ಕೊಡ್ತೀವಿ, ನಮಗೆ ಕಷ್ಟ ಇದೆ, ಸಂಕಷ್ಟ ಇದೆ, ಗ್ಯಾರಂಟಿ ಹೊರೆ ಅಂತ ಸುಮಾರು ಸರ್ಕಾರಗಳ ಪರಿಸ್ಥಿತಿ ಏನಾಗಿದೆ ನೋಡಿದ್ದೀವಿ. ಅದೇ ಬಿಜೆಪಿ ಸರ್ಕಾರ ಇದ್ಬಿಟ್ರೆ ಡಬಲ್ ಎಂಜಿನು ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ ಅನ್ನುವಂಥ ಭಾವನೆಯೂ ಇರಬಹುದು. ಸೊ ಬಿಜೆಪಿ ಗ್ಯಾರಂಟಿಗಳು ಕೈ ಹಿಡಿದಿವೆ. ಯಾಕಂದರೆ ತುಂಬ ಬಡವರ್ಗದ ಮತಗಳು ಲೆಕ್ಕಾಚಾರ ನೋಡಿದಾಗ ಈಗ ವೋಟಿಂಗ್ ಗೊತ್ತಾಗ್ತಾ ಇದೆಯಲ್ಲ, ಯಾವ ವರ್ಗದವರು, ಯಾವ ಸಮುದಾಯದವರು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಅತ್ಯಂತ ಬಡವರ್ಗದವರು, ಬಡವರ ಮತಗಳು ಬಿಜೆಪಿಗೆ ಸಾಲಿಡ್ ಆಗಿ ಬಂದಿರೋದಲ್ಲಿ ಸುಮಾರು 20ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಾಚಿಕೊಂಡಿದೆ ಬಿಜೆಪಿ. ಅತ್ಯಂತ ಬಡವರ ಮತಗಳು ಹೆಚ್ಚಾಗಿದ್ದಂತಹ ಕ್ಷೇತ್ರಗಳಲ್ಲಿ. ಅದೇ ರೀತಿ ಮಧ್ಯಮ ವರ್ಗದವರು ಕೂಡ ಚೆನ್ನಾಗಿ ಮತ ಹಾಕಿದ್ದಾರೆ. ಯಾಕಂದರೆ 12 ಲಕ್ಷ ಟ್ಯಾಕ್ಸ್ ಲಿಮಿಟ್ ಈ ಎಲೆಕ್ಷನ್ ಟೈಮಲ್ಲಿ ಬಜೆಟ್ ಘೋಷಣೆ ಆಯಿತು. ಡೆಲ್ಲಿಗೆ ಅಂತಲ್ಲ, ಇಡೀ ದೇಶಕ್ಕೆ. ಅಲ್ಲಿ 60%ಕ್ಕೂ ಹೆಚ್ಚು ಈ ಲಿಮಿಟಲ್ಲಿ ಬರುವಂಥ ಮತದಾರರು ಭರ್ಜರಿ ಅನುಕೂಲ ಪಡ್ಕೊಳ್ಳಂಗಾಯ್ತಲ್ವ. ಹಾಗಾಗಿ ಅದೂ ಕೂಡ ಫಲಪ್ರದವಾಯಿತು. ಆಪರೇಷನ್ 8 ಜನ ಆಮ್ ಆದ್ಮಿಯ ಶಾಸಕರು ಕಡೆ ಕ್ಷಣದಲ್ಲಿ ಬಿಜೆಪಿ ಸೇರ್ತಾರೆ. ಟಿಕೆಟ್ ನಿರಾಕರಣೆ ಮಾಡ್ತು ಆಪ್ ಅಂತ, ಆಡಳಿತ ವಿರೋಧಿ ಅಲೆ ಅಂತ ಕೈ ಬಿಟ್ಟಿದ್ದು. ಆದರೆ ಅದೇ ದೊಡ್ಡ ಹೊಡೆತ ಕೊಟ್ಟಿದೆ. ಚೇಂಜ್ ಮಾಡ್ದಲ್ಲಿ ಆಪ್ MLAಗಳನ್ನು ಚೇಂಜ್ ಮಾಡಿದ 15-16 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದುಕೊಂಡಿದೆ. ಹಾಗಾಗಿ ಬಿಜೆಪಿ ಎಲ್ಲ ಆ್ಯಂಗಲಲ್ಲಿ 360 ಡಿಗ್ರಿ ಡೆಲ್ಲಿಯಲ್ಲಿ ರಣತಂತ್ರವನ್ನು ರೂಪಿಸುವಲ್ಲಿ ಒಂದೊಂದು ಹೆಜ್ಜೆಗೂ ಕೂಡ ಆಮ್ ಆದ್ಮಿಗೆ ಟಕ್ಕರ್ ಕೊಟ್ಕೊಂಡು ಬಂತು. ಫಾರ್ ಎಕ್ಸಾಂಪಲ್, ಕಳೆದ ಚುನಾವಣೆಯಲ್ಲಿ 10,000 ಮಾರ್ಜಿನಲ್ಲಿ ಎಲ್ಲೆಲ್ಲಿ ಸೋತಿತ್ತಲ್ಲ, ಅಲ್ಲೆಲ್ಲ ವರ್ಕೌಟ್ ಮಾಡಿದ್ದಾರೆ. ಸುಮಾರು 15-16 ಕ್ಷೇತ್ರಗಳು ಅಂಥ ಕಡೆ ಬಿಜೆಪಿ ಗೆದ್ದುಕೊಂಡಿದೆ. ಅಷ್ಟು ಗಮನ ಹರಿಸಿ ಅಲ್ಲಿ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದ್ದು ನಮಗೆ ಕಡಿಮೆ ಮಾರ್ಜಿನಲ್ಲಿ ಇಲ್ಲಿ ಸೋಲಾಗಿದೆ. ಸೊ ಅವಕಾಶ ಇದೆ ಅನ್ನೋದನ್ನು ಅರಿತುಕೊಂಡು ಪೂರ್ವ ತಯಾರಿ ಮಾಡಿದ್ದೆಲ್ಲ ವರ್ಕೌಟ್ ಆಗಿದೆ. ಸೊ ಬಿಜೆಪಿ ಭರ್ಜರಿ ಜಯವನ್ನು ದಾಖಲಿಸಿರೋದು, ಅದರಲ್ಲೂ ಮುಸಲ್ಮಾನ 30%ಗಿಂತ ಅಧಿಕ ಇರುವಂಥ ಕ್ಷೇತ್ರಗಳು, ಅಂದರೆ ಅವರದ್ದೇ ನಿರ್ಣಾಯಕ ಅನ್ನುವಂಥ ಕ್ಷೇತ್ರಗಳಲ್ಲಿ ಸುಮಾರು 4-5 ಕ್ಷೇತ್ರ ಪ್ಲಸ್ ಮಾಡ್ಕೊಂಡಿದೆ ಬಿಜೆಪಿ. ಕಳೆದ ಬಾರಿ 9 ಸೀಟು ಈ ಬೆಲ್ಟಲ್ಲಿ ಗೆದ್ದುಕೊಂಡಿದ್ದ ಆಮ್ ಆದ್ಮಿ 3-4 ಸೀಟ್ ಕಳ್ಕೊಂಡಿದ್ದು ಎಲ್ಲಿಗೆ ಹೋಗಿದೆ ಅಂದರೆ ಬಿಜೆಪಿಗೆ ಹೋಗಿದೆ. ಸೊ ಈ ವಕ್ಫ್ ಗಲಾಟೆ ಎಲ್ಲ ಜೋರಾಗಿರೋ ಹೊತ್ತಲ್ಲೂ ಮುಸಲ್ಮಾನರು ಡೆಲ್ಲಿಯಲ್ಲಿ ಬಿಜೆಪಿಗೆ ಮತ ಹಾಕಿದ್ದಾರೆ ಅಂದರೆ ಇದಕ್ಕಿಂತ ಟ್ವಿಸ್ಟ್ ಇಲ್ಲ. ಮುಂದಿನ ದಿನಗಳಲ್ಲಿ ಮೋದಿ ಮಹತ್ವದ ಹೆಜ್ಜೆ ಇಡೋದಕ್ಕೆ, ಐತಿಹಾಸಿಕ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ UCC ಮತ್ತು ವಕ್ಫ್ ಸದ್ಯದಲ್ಲೇ ಆಗಲಿಕ್ಕಿದೆ. UCC 1 by 1 ರಾಜ್ಯಗಳಲ್ಲಿ ಆಗ್ತಾ ಇದೆ. ವಕ್ಫ್ ಇದೇ ಬಜೆಟ್ ಸೆಷನ್ನಲ್ಲಿ ಫೈನಲ್ ಆಗುವಂಥ ದಟ್ಟ ಸಾಧ್ಯತೆ ಇದೆ. ಸೊ ಐತಿಹಾಸಿಕ ಹೆಜ್ಜೆಗಳನ್ನು ಇಟ್ಟೂ ಕೂಡ ನಾವು ಎಲ್ಲ ಸಮುದಾಯಗಳನ್ನು ಬ್ಯಾಲೆನ್ಸ್ ಮಾಡಬಲ್ಲೆವು ಅನ್ನುವಂಥ ಒಂದು ಬಲ ಈಗ ಮೋದಿ ಕೈಗೆ ಸಿಕ್ಕಿರೋದು. ಪ್ಯೂರ್ಲಿ ಇದು ಮೋದಿ ಅಲೆ ಮೇಲೆ ಗೆದ್ದಿರುವಂಥ ಎಲೆಕ್ಷನ್. ಯಾಕಂದರೆ ಅಲ್ಲಿ ಬಿಜೆಪಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮುಖ ಇರಲಿಲ್ಲ. ಕೇಂದ್ರದ ನಾಯಕತ್ವದ ಆಧಾರದಲ್ಲಿ ಎಲೆಕ್ಷನ್ ನಡೀತು. ಒಟ್ಟಿನಲ್ಲಿ ಮೋದಿ ಮುಖದ ಮೇಲೆ ನಡೆದಿದ್ದಂಥ ಚುನಾವಣೆಯಲ್ಲಿ ಭರ್ಜರಿ ಜಯ ಸಿಕ್ಕಿದೆ. ಬಿಜೆಪಿಯ ಆತ್ಮವಿಶ್ವಾಸವನ್ನು ಡಬಲ್ ಮಾಡಿದೆ ಈ ಫಲಿತಾಂಶ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.